ಪ್ರಯಾಣದಲ್ಲಿ ಈ ಲಾಡುಗಳ ಅವಶ್ಯಕತೆ ತುಂಬಾ ಇದೆ. ಯಾರಿಗ್ ಗೊತ್ತು ನಮ್ಮ ಆರಾಧ್ಯ ದೇವ್ರು ನಮಗ್ ಸಿಗೋಕೆ ಎಷ್ಟು ದಿನ ಆಗುತ್ತೋ ಏನೋ. ಈ ಲಾಡು ತುಂಬಾ ವಿಶೇಷವಾಗಿದೆ. ಈ ವಿಶೇಷವಾಗಿರೋ ಲಾಡುವನ್ನ ನಮ್ಮ ಆರಾಧ್ಯ ದೇವ್ರು ಸಿಕ್ಕಿದ ತಕ್ಷಣ ಕೊಡ್ಬೇಕು. ಮೊದಲು ಅವ್ರಿಗೆ ಇದನ್ನ ಅರ್ಪಿಸಿ ಆಮೇಲೆ ನಾವಿದನ್ನ ತಿಂತೀವಿ. ಅಮ್ಮ, ಪಿತಾಶ್ರೀ, ನಾವು ನಿಮ್ಮನ್ ಬಿಟ್ಟು ಯಾವತ್ತೂ ದೂರ ಹೋಗಿಲ್ಲ. ನಾವು ದೂರ ಹೋಗ್ತಿರೋದ್ರಿಂದ ನಮಗೆ ಎಷ್ಟು ದುಃಖ ಆಗುತ್ತೋ ಅದಕ್ಕಿಂತಲೂ ಹೆಚ್ಚಿನ ದುಃಖ ನಿಮಗಾಗುತ್ತೆ ಅಂತ ಗೊತ್ತು. ಅಮ್ಮ, ನೀವು ನಮಗೆ ನಮ್ಮ ಆರಾಧ್ಯ ದೇವ್ರನ್ನ ಹುಡ್ಕೋದಕ್ಕೆ ಅನುಮತಿ ನೀಡಿದ್ದೀರಾ. ಅದಕ್ಕೆ ನಾವು ನಿಮಗೆ ಯಾವಾಗಲೂ ಆಭಾರಿಯಾಗಿರ್ತೀವಿ. ನಾವು ತುಂಬ ಸೌಭಾಗ್ಯಶಾಲಿ ಅಮ್ಮ, ನಮಗೆ ನಿಮ್ಮಂಥ ಅಪ್ಪ ಅಮ್ಮ ಸಿಕ್ಕಿರೋದಕ್ಕೆ. ನಮಗೆ ತುಂಬ ವಿಶ್ವಾಸ ಇದೆ. ನಮ್ಮ ಆರಾಧ್ಯ ದೇವರು ನಮ್ಮಿಂದ ಜಾಸ್ತಿ ದಿನ ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಸಿಕ್ಕಿದ ತಕ್ಷಣನೇ ಅವ್ರ ಜೊತೆ ನಾವು ಇಲ್ಲಿಗೆ ಹಿಂತಿರುಗಿ ಬಂದ್ಬಿಡ್ತೀವಿ. ಭಕ್ತರಾಜ ಧ್ರುವ, ಕೃಪೆ ಮಾಡಿ ನಮಗೆ ದರ್ಶನ ಕೊಡಿ. ನಿಮ್ಮ ಸಹಾಯದಿಂದನೇ ನಾವು ಜ್ಞಾನ ಸರೋವರವನ್ನ ತಲುಪಬೇಕಾಗಿದೆ. ನಿಮ್ಮ ಪ್ರೇರಣೆಯಿಂದನೇ ನಾವು ನಮ್ಮ ಆರಾಧ್ಯ ದೇವರನ್ನ ಹುಡುಕಕ್ಕೆ ಹೊರಟಿದ್ದೀವಿ. ಅಡವಿಯ ದೇವ ಮಾರುತಿಯೇ, ಬನ್ನಿ ಹುಡುಕುವ ದೇವನನ್ನೇ. ಅಡವಿಯ ದೇವ ಮಾರುತಿಯೇ, ಬನ್ನಿ ಹುಡುಕುವ ದೇವನನ್ನೇ. ಹಣ್ಣೆಂದು ತಿಳಿದೆ ಬಾನಿಗೆ ಜಿಗಿದೆ, ನಿನ್ನಂಥ ಸಾಹಸಿ ಎಲ್ಲೂ ಇಲ್ಲವೋ. ಅಡವಿಯ ದೇವ ಮಾರುತಿಯೇ, ಬನ್ನಿ ಹುಡುಕುವ ದೇವನನ್ನೇ. ರಾಮ ಶ್ರೀ ರಾಮ ಶ್ರೀ ರಾಮ ಜಯ ಜಯ ರಾಮ, ರಾಮ ಶ್ರೀ ರಾಮ ಶ್ರೀ ರಾಮ ಜಯ ಜಯ ರಾಮ. ಈಗ ನಾವು ನಮ್ಮ ರಾಜ್ಯದ ಗಡಿಯನ್ನ ತಲುಪಿದೀವಿ. ಮೊದಲನೇ ಬಾರಿ ನಾವು ಕಿಷ್ಕಿಂಧ ಗಡಿಯನ್ನ ದಾಟಿ ಹೋಗ್ತಿದ್ದೀವಿ. ನಮ್ಮ ಜೊತೆ ಯಾರಾದರೂ ಇದ್ದಿದ್ರೆ ನಮ್ಮ ಯಾತ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಭಕ್ತರಾಜ ಧ್ರುವ, ನೀವು ನಿಮ್ಗೆ ನಮ್ಮ ಮಾತು ಕೇಳಿಸ್ತಾ ಇದೆಯಾ? ಹಾಗಾದ್ರೆ ಈ ಯಾತ್ರೆಯಲ್ಲಿ ನಾವು ಒಬ್ಬಂಟಿ ಅಲ್ಲ, ನೀವು ನಮ್ಮ ಜೊತೆ ಇದ್ದೀರಾ. ಜ್ಞಾನ ಸರೋವರದ ಮಾರ್ಗವನ್ನ ನೀವೇ ನಮಗ್ ತೋರಿಸ್ಬೇಕು. ನಾವು ನಿಮ್ಮನ್ನ ನಮ್ಮ ಮಿತ್ರ ಅಂತ ಭಾವಿಸ್ಬೋದಾ? ಹಾಗಾದ್ರೆ ಬನ್ನಿ ಮಿತ್ರ, ಈಗಲೇ ಹೋಗೋಣ, ನಮ್ಮ ಆರಾಧ್ಯ ದೇವ್ರನ್ನ ಹುಡ್ಕೋಣ.
ಮಾರುತಿ ನಾಮವೇ ಜೀವನ ಸಾರ, ಧೈರ್ಯವ ಹೆಚ್ಚಿಸೋ ಮಾರುತಿ ವೀರ. ಅತಿ ಉತ್ತಮ. ಎಂತಹ ಸುಂದರವಾದ ದೃಶ್ಯವಿದು. ಶ್ರೀಹರಿಯ ಇಬ್ಬರು ಮುದ್ದು ಭಕ್ತರ ಈ ಮಿಲನ ನಿಜವಾಗಿಯೂ ಅದ್ಭುತ. ಹಾಗಾಗಿಯೇ ಭಕ್ತಿಗೂ ವಯಸ್ಸಿಗೂ ಯಾವ ಸಂಬಂಧವೂ ಇಲ್ಲ ದೇವಿ. ನಾವು ಅದಕ್ಕಾಗಿಯೇ ಹೇಳುವುದು, ಭಕ್ತಿ ಇರಬೇಕು. ಹೇಗಿರಬೇಕೆಂದರೆ ಒಂದು ಮಗುವಿಗೂ ಸಹ ಅರ್ಥವಾಗುವಂತೆ. ಹಲವರು ವರ್ಷಗಟ್ಟಲೆ ಮಠಗಳಲ್ಲಿ, ಮಂದಿರಗಳಲ್ಲಿ ಪೂಜೆ ವ್ರತಗಳನ್ನು ಮಾಡುತ್ತಾರೆ. ಆದರೂ ಅವರಿಗೆ ದೇವರು ಸಿಗುವುದಿಲ್ಲ. ಏಕೆಂದರೆ ಅವರ ಭಕ್ತಿಯಲ್ಲಿ ಸರಳವಾದ ವಿಶ್ವಾಸವೂ ಕಡಿಮೆ ಇರುತ್ತದೆ. ಭಕ್ತ ಧ್ರುವ ಮತ್ತು ಮಾರುತಿ ಸಣ್ಣ ಬಾಲಕರಾಗಿದ್ದರೂ ಸಹ ತಮ್ಮ ಸರಳ ಭಕ್ತಿಯ ಶಕ್ತಿಯಿಂದ ದೇವರು ಅವರನ್ನೇ ಹುಡುಕಿಕೊಂಡು ಬರುವ ಹಾಗೆ ಮಾಡುತ್ತಾರೆ ದೇವಿ. ನನಗೆ ನಿಮ್ಮ ಮಾತು ಅರ್ಥವಾಗುತ್ತಿದೆ ಪ್ರಭು. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಾರುತಿಗೆ ಆರಾಧ್ಯ ಮತ್ತು ಭಕ್ತಿಯ ವಿಷಯಗಳು ಅರ್ಥವಾಗುತ್ತವೆ. ನಿಜವಾದ ಭಕ್ತಿಯನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದಾರೆ ದೇವಿ. ಇದೇ ನಿಜವಾದ ಭಕ್ತಿಯ ಸೌಂದರ್ಯತೆ. ಅದು ಜ್ಞಾನ ಮತ್ತು ಅರ್ಥಗಳನ್ನು ಮೀರಿದ್ದು. ಜಾಂಬವಂತ, ಮಾತಾ ಅಂಜನಿ ಮತ್ತು ಮತಂಗ ಋಷಿ ಮೂವರು ಮಾರುತಿಗೆ ತನ್ನ ಆರಾಧ್ಯ ದೈವವನ್ನು ಭೇಟಿ ಮಾಡಲು ಭಿನ್ನ ಭಿನ್ನವಾಗಿ ದಾರಿಗಳನ್ನು ತೋರಿಸಿದರು. ಆದರೆ ಮಾರುತಿ ಒಂದು ಪರಿಪಕ್ವ ಹಂಸದ ರೀತಿ. ಅವನ ಜ್ಞಾನದ ಸಮುದ್ರದಲ್ಲಿ ಯಾವ ಮುತ್ತು ಬೆಲೆ ಬಾಳುವುದೋ ಅದನ್ನೇ ಆರಿಸಿಕೊಂಡಿದ್ದಾನೆ. ಆ ಬೆಲೆ ಬಾಳುವ ಮುತ್ತಿನ ಹಾರದೊಂದಿಗೆ ಮಾರುತಿಯ ಭಕ್ತಿಯು ಹೊಸ ಇತಿಹಾಸ ಸೃಷ್ಟಿಸುವುದು. ಅರೆ 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 ಅರೆ, ಏನಿದು ಇಷ್ಟು ದೊಡ್ಡ ಹಾವು ಹೀಗೆ ಹೋಗ್ತಿದೆ? ಹಾ, ನೀವು ಸರಿಯಾಗಿ ಹೇಳಿದ್ರಿ. ಇದೇ ಪ್ರಕಾರವಾಗಿ ನಾವು ವಿಚಿತ್ರ ಪ್ರಾಣಿಗಳ ಹಿಂದೆ ಹೋಗ್ತಾ ಇದ್ರೆ ಯಾತ್ರೆ ಅಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. ನಮ್ಮ ಗುರಿ ತಲುಪೋದಕ್ಕೆ ಸಹಾಯ ಮಾಡಿದ್ರಿ, ಧನ್ಯವಾದಗಳು. ಯಾರಿದು ಬಾಲಕ? ನಾನಿರೋ ಜಾಗಕ್ಕೆ ಬಂದಿದ್ದಾನೆ. ಅವನ ಈ ಧೈರ್ಯ ಅವನ ಸಾವಿಗೆ ಕಾರಣ ಆಗುತ್ತೆ. 100 ವರ್ಷಗಳಿಂದ ಇದೇ ಶರೀರದಲ್ಲಿದ್ದೇನೆ. ಈ ಶರೀರಕ್ಕೀಗ ವಯಸ್ಸಾಗೋಗಿದೆ. ನನಗೀಗ ಹೊಸ ಶರೀರ ಸಿಗುತ್ತೆ. ಏನಾಯ್ತು ದೇವಿ? ನನಗನ್ನಿಸ್ತಾ ಇದೆ ನೀನು ಯಾವುದೋ ದುಸ್ವಪ್ನ ಕಂಡಿರಬಹುದು. ಮತ್ತಿನ್ನೇನು? ಗೊತ್ತಿಲ್ಲ ಸ್ವಾಮಿ. ಮನಸ್ಸಿಗೆ ಏನೋ ಒಂದು ರೀತಿ ಕಳವಳ. ಕಾರಣ ಏನು ಅಂತಾನೆ ಗೊತ್ತಿಲ್ಲ. ಏನಂದ್ರೆ ನಿನ್ನ ದೇಹ ಮತ್ತೆ ಮನಸ್ಸು ದಣಿದಿರೋದ್ರಿಂದ ನಿನಗೆ ವಿಶ್ರಾಂತಿಯ ಅಗತ್ಯ ಇದೆ. ದೇವರ ಸ್ಮರಣೆ ಮಾಡಿ ಕಣ್ತುಂಬ ನಿದ್ದೆ ಮಾಡು. ಕಳವಳ ತಾನಾಗಿ ತಾನೇ ಹೊರಟು ಹೋಗುತ್ತೆ. ಕ್ಷಮಿಸಿ ಸ್ವಾಮಿ. ಒಂದೇ ಒಂದು ಸಾರಿ ಮಾರುತಿನ ನೋಡ್ಕೊಂಡು ಬಂದ್ಬಿಟ್ರೆ ಮನಸ್ಸು ಶಾಂತವಾಗಿಬಿಡುತ್ತೆ. ನಾನು ಈಗಲೇ ನೋಡ್ಕೊಂಡು ಬರ್ತೀನಿ. ನಿನ್ನ ಈ ಚಿಂತೆ ಹಿಂದೆ ವಾತ್ಸಲ್ಯ ತುಂಬಿದೆ. ಹೋಗಿ ಬಾ, ಅವಶ್ಯವಾಗಿ ಹೋಗ್ಬಾ. ಬಾಲಕ, 1 ನಿಮಿಷ ಇಲ್ಲಿ ನೋಡು. ಯಾರದು? ಇವ್ರು ಯಾರು? ಅಸಹಾಯಕ ತಾತನ್ ತರ ಇದ್ದಾರೆ. ಒಬ್ರೇ ಕಾಡಲ್ಲಿ ಏನ್ ಮಾಡ್ತಿದಾರಿ ತಾತ? ಮಿತ್ರ, ನೀವು ನಮಗೆ ಹೇಳಕ್ ಹೊರಟಿರೋದು ನಮ್ಗೆ ತಡ ಆಗ್ತಿದೆ ಅಂತನಾ? ಆದ್ರೆ ಈ ತಾತನಿಗೆ
ನಮ್ ಸಹಾಯದ ಅವಶ್ಯಕತೆ ಇದೆ ಅನ್ಸುತ್ತೆ. ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಂತ. ಅಯ್ಯೋ, ಎಂಥ ಕೆಲಸ ಆಗೋಯ್ತು. ರಂಗೋಲಿ ಮೇಲೆ ಕಾಲಿಟ್ಬಿಟ್ನಲ್ಲ, ಅಲ್ಲದೆ ಕಳ್ಶನೂ ಒದ್ಬಿಟ್ಟೆ. ಇದೇನಾದರೂ ಅನಿಷ್ಟದ ಸಂಕೇತನ ತೋರಿಸ್ತಾ ಇದೆಯಾ? ಮಾರುತಿ, ಪ್ರಣಾಮಗಳು ತಾತ. ಪ್ರಣಾಮಗಳು. ಏನಾಯ್ತು ತಾತ? ನೀವು ನಮ್ಮನ್ನ ಯಾಕೆ ಕರಿತಿದ್ರಿ? ಏನಂತ ಹೇಳಿ ಹುಡುಗ, ಕಟ್ಟಿಗೆ ತಗೊಂಡೋಗೋಣ ಅಂತ ಈ ಕಾಡಿಗೆ ಬಂದೆ. ರಾತ್ರಿ ಆಗೋಯ್ತು. ನಮಗೆ ನಮ್ಮ ಊರಿನ ದಾರಿನೇ ಮರ್ತೋಯ್ತು. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದೆ. ಒಂದು ಬಂಡೆ ಹೊಡ್ಕೊಂಡು ತಲೆ ಸುತ್ತಿ ಬಿದ್ದೆ. ನಾನು ಹುಡ್ಕೊ ಬಂದ ಕಟ್ಟಿಗೆಗಳೆಲ್ಲ ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿ ಆದವು. ನೀವು ಚಿಂತೆ ಮಾಡ್ಬೇಡಿ ತಾತ, ನಾವಿದೀವಲ್ವಾ, ಕಟ್ಟಿಗೆಗಳನ್ನ ನಾವು ತಗೊಂಡ್ಬರ್ತೀವಿ. ನಮ್ಮಮ್ಮನೇ ಹೇಳ್ಕೊಟ್ಟಿರೋದು, ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಂತ. ಪಾಪ, ಅವಳಿಗೇನು ಗೊತ್ತು? ಅವಳು ಕಲಿಸಿದ ಪಾಠದಿಂದಲೇ ಅವಳ ಮಗನ ಅಂತ್ಯ ಆಗುತ್ತೆ ಅಂತ. ಈ ವಿಷಯ ತಿಳಿದ ಮೇಲೆ ಪಶ್ಚಾತ್ತಾಪ ಪಡ್ತಾಳೆ. ಯಾರ್ ಪಶ್ಚಾತ್ತಾಪ ಪಡ್ತಾರೆ ತಾತ? ಏನು? ಅಯ್ಯ, ನಾನು ಹಾಗೆ ಹಾಗೆ ಹೇಳಿಲ್ಲ. ಈಗ ತಾನೇ ಹೇಳಿದ್ರಿ ಪಶ್ಚಾತ್ತಾಪ ಪಡೋದ್ರ ಬಗ್ಗೆ. ಯಾರೋ ಮಾಯಾವಿ ಬಾಲಕನೇ ಇರಬೇಕು. ನಾನು ಮನ್ಸಿನಲ್ಲಿ ಅನ್ಕೊಂಡಿರೋದು ಇವನ್ಗೆ ಹೆಂಗ ಅರ್ಥ ಆಯ್ತು? ಯಾರ ಮನ್ಸಿನ ಮಾತು? ಮನ್ಸಲ್ಲ ಬಾಲಕ. ರಾತ್ರಿ ಮಂದಿರಕ್ಕೆ ಹೋಮ ಮಾಡೋಕೆ ಕಟ್ಟಿಗೆ ಬೇಕಲ್ವಾ? ನೀವು ನಿಶ್ಚಿಂತೆಯಾಗಿರಿ, ಕಟ್ಟಿಗೆಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅಸಂಭವ. ಇದ್ಯಾವ ಮಾಯಾಜಾಲ? ಈ ಬಾಲಕನ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ವಲ್ಲ? ಪ್ರಭು, 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 ಇದೆಂತ ಚಮತ್ಕಾರ! ಮಾರುತಿ ಇದ್ಯಾವ ದಿವ್ಯ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ? ನಂದಿ, ಭೃಂಗಿ, ನಮ್ಮ ಮಾರುತಿಯ ಅವತಾರದಲ್ಲಿ ಒಂದು ಪ್ರಮುಖ ವಿಶೇಷತೆ ಇದೆ. ಅದೇನೆಂದರೆ ಯಾವುದೇ ಭೂತ ಪಿಶಾಚಿಗಳು ಅವನಿಗೆ ಯಾವುದೇ ಅಪಾಯ ಮಾಡುವುದಿಲ್ಲ. ಹನುಮಂತ ಜ್ಞಾನ ಗುಣ ಸಾಗರ ಜಯ ಕಪೀಶನೇ ನಿಜ ಗುಣಮಾನರ ಕಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಶಕ್ತಿ ವೀರ ಜಯ ರಾಮನ ಸಂಗಿ ಭೂತ ಪಿಶಾಚಿಯ ಆದರೆ ಅದು ಹೇಗೆ ಸಾಧ್ಯ ಪ್ರಭು? ಅದಕ್ಕೆ ಕಾರಣ ಏನಂದ್ರೆ ಎಲ್ಲ ಭೂತ ಪಿಶಾಚಿಗಳು ಮಹಾದೇವನ ಗಣಕ್ಕೆ ಸೇರುತ್ತೆ. ಹೀಗಿರುವಾಗ ಮಾರುತಿಗೆ ಹೇಗೆ ತೊಂದರೆ ಆಗೋದಕ್ಕೆ ಸಾಧ್ಯ? ನನಗೆ ಈಗ ಗೊತ್ತಾಯ್ತು. ಹನುಮನ ಮನದಲ್ಲಿ ರಾಮನ ಗುಡಿಯೇ ಹರ ಹರ ಮಹಾದೇವ, ಹರ ಮಹಾದೇವ, ಹರ ಹರ ಮಹಾದೇವ. ಏನಾಗ್ತಿದೆ ಇಲ್ಲಿ? ಮೊದಲೇ ವಯಸ್ಸಾಗಿದೆ ದೇಹಕ್ಕೆ. ಇನ್ನೊಂದ್ಸಾರಿ ಹೀಗೆ ಕೆಳಗೆ ಬಿದ್ರೆ ಮೇಲೇಳಕ್ಕೂ ಆಗಲ್ಲ. ಅಯ್ಯೋ, ಏನಾಯ್ತು? ನೀವೇನಕ್ ಬಿದ್ರಿ? ನಿಮ್ಗೇನೂ ಆಗಿಲ್ಲ ತಾನೇ? ಜನ್ಮ ಜನ್ಮಕ್ಕೆ ಮುಕ್ತಿಯ ಕೊಡುವ ಭಕ್ತಿಗೆ ನಾಮ ಭಜಮಿಸಿದ ಬಲವನ್ನು ಕೊಡುವರು ಜೈ 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 ಹನುಮಂತನೇ ಹರಸು ಕೃಪೆಯಲ್ಲವನು. ಇದೇನಾಗ್ತಿದೆ? ಯಾವ್ದೋ ದುಷ್ಟಶಕ್ತಿ ತಾತಂಗೆ ತುಂಬಾ ಹಿಂಸೆ ಕೊಡ್ತಿದೆ. ರಾಮನ ನೆಚ್ಚಿನ ಭಕ್ತನೇ ಹನುಮ ಜೈ 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 ಎನ್ನಲಿಸಿದ ಹನುಮ. ಸಾಕು ಮಾಡು, ಸಾಕು ನೀನು ಮಾಡಿದ ಸಹಾಯ. ಇಲ್ಲ ತಾತ, ನೀವ್ ತಡೀರಿ. ನಾವು ಹೋಗಿ ಬೇಗ ಬುತ್ತಿ ತಗೊಂಡ್ಬರ್ತೀವಿ. ಆಮೇಲೆ ಇಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ.
ಚೀಲದಲ್ಲೇ ಇದೆ ಈ ಬಾಲಕನ ಶಕ್ತಿ. ಈ ಚೀಲನ ಏನಾದ್ರೂ ಮಾಡಿ ನನ್ನ ಕೈವಶ ಮಾಡ್ಕೋತೀನಿ. ಮಾರುತಿ, ಮಾರುತಿ, ನಮ್ಮ ಹೃದಯ ಒಂದೇ ಸಮ ಹೊಡ್ಕೊಳ್ತಾ ಇದೆ. ನೀವು ನೋಡಿದ್ರೆ ಆರಾಮಾಗಿ ಚಿಂತೆನೇ ಇಲ್ಲದೆ ನಿದ್ರೆ ಮಾಡ್ತಿದ್ದೀರಾ. ಸದ್ಯ ಇಲ್ಲಿ ಬಂದು ನೋಡಿದ್ ಒಳ್ಳೇದೇ ಆಯ್ತು. ಇಲ್ದಿದ್ರೆ ಮನಸ್ಸಿಗೆ ತುಂಬಾ ಯೋಚನೆ ಆಗ್ತಿತ್ತು. ಸ್ವಲ್ಪ ಹೊತ್ತಿಲ್ಲೇ ನಿಮ್ಮ ಹತ್ರನೇ ಕೂತ್ಕೋಬೇಕು ಅನ್ನಿಸ್ತಿದೆ. ನಿಮಗೊಂದು ವಿಷಯ ಗೊತ್ತಾ? ನಿಮ್ಮ ಜೊತೆಲೇ ಇದ್ದಾಗ ನಮಗೆ ಸಿಕ್ಕುವಂಥ ನೆಮ್ಮದಿ ಈ ವಿಶ್ವದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ. ನಿನ್ನಾಟ ಮುಗಿತು ಮಾಯಾವಿ ಬಾಲಕ. ಸಿಕ್ತು, ನನ್ ಬುದ್ಧಿ ಸಿಕ್ತು. ಹೇ ದಿವ್ಯ ಬಾಲಕ, ನಾನೊಬ್ಬ ಗಂಧರ್ವ. ನಿಮ್ಮ ದರ್ಶನ ಮತ್ತು ಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆ ಅಷ್ಟೇ ಅಲ್ಲದೆ ನಿಮ್ಮ ಲೀಲೆಯಲ್ಲಿ ಒಂದು ಭಾಗವಾಗುವ ಅವಕಾಶ ಸಹ ಪ್ರಾಪ್ತಿಯಾಯಿತು. ಸಹಸ್ರ ಪ್ರಣಾಮಗಳು ನಿಮಗೆ. ಮತ್ತು ಮಹಾನ್ ಋಷಿಗಳಾದ ದೂರ್ವಾಸರಿಗೂ ಪ್ರಣಾಮಗಳು. ಅವರಿಂದಲೇ ನಮಗೆ ಈ ಅದೃಷ್ಟ ಪ್ರಾಪ್ತಿಯಾಯಿತು. ಧನ್ಯವಾದಗಳು ಮಹರ್ಷಿ ದೂರ್ವಾಸರಿಗೆ. ಋಷಿ ದೂರ್ವಾಸರು? ಹೇ ಈಶ್ವರ, ಅಯ್ಯೋ, ಇಷ್ಟೊಂದು ಮಹತ್ವವಾದ ವಿಷಯನ ನಾವು ಹೇಗೆ ಮರ್ತ್ವಿ? ಕಟ್ಟಿಗೆಗಳೆಲ್ಲ ಇಲ್ಲೇ ಇದೆ, ಆದ್ರೆ ಈ ತಾತ ಎಲ್ಲೋದ್ರು? ಆ ತಾತ ತುಂಬಾ ವಿಚಿತ್ರವಾಗಿದ್ರು, ಮತ್ತೆ ಹೇಗೋ ಮಾತುಗಳನ್ನ ಆಡ್ತಿದ್ರು. ಅವ್ರೇನಾದ್ರೂ ವೇಷ ಮಾರಿಸ್ಕೊಂಡ್ ಬಂದಿದ್ರಾ? ಅವ್ರ ಕಣ್ಣು ನನ್ನ ಲಾಡು ಮೇಲೆ